ಬಿಜೆಪಿ ಹೋರಾಟ ತೀವ್ರ. ಸಚಿವ ಬಿ ನಾಗೇಂದ್ರರನ್ನು ಸಂಪುಟದಿಂದ ಕೈಬಿಡುವಂತೆ ಆಗ್ರಹ. ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಪ್ರಕರಣದ ಆರೋಪಗಳ ಹಿನ್ನೆಲೆಯಲ್ಲಿ ಈ ಹಿಂದೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಕಾಂಗ್ರೆಸ್ ಶಾಸಕ ಬಿ ನಾಗೇಂದ್ರ ಅವರನ್ನು ಮತ್ತೆ ಕರ್ನಾಟಕ ಸಚಿವ ಸಂಪುಟಕ್ಕೆ ಸೇರಿಸಿರುವುದನ್ನು ವಿರೋಧಿಸಿ ಬಿಜೆಪಿ ಹೋರಾಟ ತೀವ್ರಗೊಳಿಸಿದೆ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಭಾರತೀಯ ಜನತಾ ಪಾರ್ಟಿ ದಲಿತ ಪರ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿ ದಲಿತ ಪರ ಹೋರಾಟಕ್ಕೆ. ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ಎಂದು ಆಗ್ರಹಿಸಿ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿದೆ. ಇದರ ಭಾಗವಾಗಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಬಿಜೆಪಿ ಪ್ರತಿಭಟನೆ ಮುಂದುವರೆದಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ 2ನೇ ದಿನದ ಪ್ರತಿಭಟನೆಯಲ್ಲಿ ಕೆಜಿಎಫ್ ತಾಲೂಕಿನ ಬಿಜೆಪಿ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರಕ್ಕೆ ಕರೆಕ್ಟ್ ಅವ್ರ ಯಾರು ಮುಂದೆ ಕರೆದ ಏನಪ್ಪ ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ, ಮಾತರಂ, ಮಾತರಂ. ವಂದೇ ಮಾತರಂ. ಬಿ ನಾಗೇಂದ್ರ ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿರುವುದು ಸರ್ಕಾರದ ನೈತಿಕತೆಯ ಬಗ್ಗೆ ಪ್ರಶ್ನೆ ಹುಟ್ಟುಹಾಕುತ್ತದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಸರ್ಕಾರ ಮತ್ತು ಸಚಿವರ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಬಿಜೆಪಿ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲು ಸಿದ್ಧತೆಗಳು ನಡೆಯುತ್ತಿವೆ. ಭಾರತ್ ಮಾತಾ ಕಿ ಧಿಕ್ಕಾರ, 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 ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಈ ಸಂಬಂಧ ತಾಲೂಕು ಮಟ್ಟದಲ್ಲಿ ಸಭೆಗಳನ್ನು ನಡೆಸಲಾಗುತ್ತಿದ್ದು ನಾಗೇಂದ್ರ ವಿರುದ್ಧದ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಲಕ್ಷಣಗಳು ಕಂಡುಬರುತ್ತಿವೆ. ಇತ್ತ ವಿಧಾನಸಭೆ ಅಧಿವೇಶನದಲ್ಲಿಯೂ ಇದೇ ವಿಚಾರ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಬಿ ನಾಗೇಂದ್ರ ಅವರನ್ನು ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಆಗ್ರಹಿಸಿ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ. ಇದರಿಂದ ಸದನದ ಕಲಾಪದಲ್ಲಿಯೂ ಗದ್ದಲದ ವಾತಾವರಣ ನಿರ್ಮಾಣವಾಗಿದೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಿ ನಾಗೇಂದ್ರ ಅವರ ಹೆಸರು ಕೇಳಿಬಂದ ಹಿನ್ನೆಲೆಯಲ್ಲಿ ಈ ಹಿಂದೆ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಇದೀಗ ಅದೇ ಪ್ರಕರಣಕ್ಕೆ ಸಂಬಂಧಿಸಿದ ಆರೋಪಗಳು ರಾಜಕೀಯವಾಗಿ ಇನ್ನೂ ಚರ್ಚೆಯಲ್ಲಿರುವ ಸಂದರ್ಭದಲ್ಲೇ ಅವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸಿರುವುದಕ್ಕೆ ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಬಿ ನಾಗೇಂದ್ರರನ್ನು ಸಚಿವ ಸಂಪುಟದಿಂದ ಕೈಬಿಡುವವರೆಗೂ ಹೋರಾಟ ನಿಲ್ಲೋದಿಲ್ಲ ಎಂಬ ಸಂದೇಶದೊಂದಿಗೆ ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲು ಮುಂದಾಗಿದ್ದಾರೆ. ಕೋಲಾರದಿಂದ ವರದಿ, ಮೂಡಲಕಿರಣ ನ್ಯೂಸ್. ಭಾರತ್ ಮಾತಾ ಕಿ ಜೈ. ಬಳ್ಳಾರಿ ಶಾಸಕರಾದ ನಾಗೇಂದ್ರ ಅವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಮಿನಿಸ್ಟ್ರಿಯಲ್ಲಿ ಅವರಿಗೆ ಪೋಸ್ಟಿಂಗ್ ಕೊಟ್ಟಿದ್ದರು. ಆದರೆ ಅವರು ಶೆಡ್ಯೂಲ್ ಕಾಸ್ಟ್, ಶೆಡ್ಯೂಲ್ ಟ್ರೈಬ್ ಅವರ ಆ ದುಡ್ಡನ್ನು ದುರುಪಯೋಗ ಮಾಡಿ ಅದನ್ನು ಇನ್ನೂ ಕೋರ್ಟಲ್ಲಿ ತೀರ್ಮಾನ ಆಗಲಿಲ್ಲ. ಅದಕ್ಕೆ ಮುಂಚೆನೇ ಇವಾಗ ಕರೆಂಟಾಗಿರುವ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಅವರಿಗೆ ಸಚಿವರ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದು ವಾಲ್ಮೀಕಿ ಸಮುದಾಯಕ್ಕೆ ಅವರು ಕೊಡ್ತಾ ಇರುವ ಒಂದು ದೊಡ್ಡ ದುರುಪಯೋಗವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಸಮಾಜಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಅವರು ಜನರ ಕಷ್ಟಪಟ್ಟು ಕೊಟ್ಟಿರುವ ದುಡ್ಡನ್ನು
ಅವರು ಟ್ಯಾಕ್ಸ್ ಕಟ್ಟಿ ಮಕ್ಕಳಿಗೆ ಒಳ್ಳೆ ಕೆಲಸಗಳನ್ನು ಮಾಡಬೇಕಾಗಿ ಅವ್ರ ಸಮುದಾಯಕ್ಕೆ ಒಳ್ಳೆ ಡೆವಲಪ್ಮೆಂಟ್ ಮಾಡಬೇಕು ಅಂತ ಆ ಫಂಡ್ಸನ್ನು ಮೋಸ ಮಾಡಿಕೊಂಡು ಅವರು ಪರ್ಸ್ನಲ್ ಹೈದ್ರಾಬಾದಲ್ಲಿ ಏನೇನೋ ಅವರು ಪರ್ಸ್ನಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಇನ್ನೂ ಆ ತೀರ್ಪು ಜಡ್ಜ್ಮೆಂಟ್ ಬಂದಿಲ್ಲ, ಆದರೂ ಅವರಿಗೆ ಆ ಮಿನಿಸ್ಟರ್ ಪೋಸ್ಟನ್ನು ಕೊಟ್ಟಿದ್ದಾರೆ. ಇದು ನಾವು ನಮ್ಮ ಕೋಲಾರ BJP ಪಕ್ಷದಿಂದ ತುಂಬ ಸ್ಟ್ರಾಂಗ್ ಆಗಿ ಅದನ್ನು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. DC ಆಫೀಸ್ ಮುಂದೆ ಇದು 2ನೇ ದಿನವನ್ನು ಇಲ್ಲಿ ಪ್ರೊಟೆಸ್ಟನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವರ ಸಚಿವರ ಸ್ಥಾನವನ್ನು ರಿಸೈನ್ ಮಾಡಲೇಬೇಕು. ಅದಕ್ಕೆ ನಾವು ಎಲ್ಲ ಕೂತಿದ್ದೀವಿ, ಇನ್ನೂ ಕೂತ್ಕೊಳ್ತೀವಿ, ಅವ್ರು ಮಾಡುವವರೆಗೂ ಇಲ್ಲೇ ಕೂತಿರ್ತೀವಿ. ಅವರು ರಿಸೈನ್ ಮಾಡಲೇಬೇಕು. ಧನ್ಯವಾದಗಳು. ಬಂದಿದ್ದೀವಿ ಸರ್. ನಾಗೇಂದ್ರ ಅನ್ನೋ ಮಂತ್ರಿ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಅವರು ವಿರೋಧವಾಗಿ ನಾವು ಈ ಪ್ರತಿಭಟನೆಯಲ್ಲಿ ಕೂತಿದ್ದೀವಿ. ಅವರು ವಜಾ ಮಾಡೋವರೆಗೂ ನಾವು ಈ ಪ್ರತಿಭಟನೆಯನ್ನು ಮುನ್ನಡೆಸ್ತಾ ಇರ್ತೀವಿ. KGF ಇಂದ ಬಂದಿದ್ದೀವಿ. ಬಿಜೆಪಿಯಲ್ಲಿ ಏನಾಗಿದೆ? ಕಾರ್ಯಕರ್ತರಾಗಿದ್ದೀವಿ. ನಿಮ್ಮ ಹೆಸರು? விமலா ಅಂತ. நான் கேஜிஎஃப்லேருந்து வந்துக்கிறேன். பேர் வேணி பாண்டியன், கவுன்சிலர். நான் எதுக்காக இங்கே வந்துக்கிறோன்னா நாகேந்திர சாருக்கு நாங்கள் எகென்ஸ்ட், அதாவது அவரை வன்மையாக கண்டித்து நாங்கள் இங்கே வந்து உக்காந்துருக்குறோம். ஏன்னா 187 கோடி அவர் வந்து மோசடி பண்ணிக்கிறாரு, லஞ்சம் வாங்கிக்கிறாரு. அவர் அப்பா காசு கிடையாது இது, அவருக்கு நான் செலவு அவர் பார்த்துக்கிறதுக்கு. அவங்க அம்மா காசு கிடையாது, இது பொதுமக்கள் காசு. அதை வந்து அவர் எடுக்கக்கூடாது. பொதுமக்களுக்காக நாங்கள் வந்து இங்கே BJP சார்பாக, அதாவது நாங்கள் எங்கள் கட்சி சார்பாக எல்லோரும் கூட்டின்னு வந்து இங்கே தர்ணா பண்ணுகிறோம். அவர் வந்து அந்த போஸ்ட்டில் இருக்கக்கூடாது, அவர் ராஜினாமா பண்ணணும். அவர் ராஜினாமா பண்ணுற வரைக்கும் நாங்கள் இந்த தர்ணாவை விட மாட்டோம். இந்த தர்ணா நடந்துனே தான் இருக்கும். அவர் ராஜினாமா பண்ணுற வரைக்கும் இந்த தர்ணா நிற்காது சார், இது நடந்துனே தான் இருக்கும். அவர் வந்து சொந்த பணத்தில் எங்கே வேணாலும் போக சொல்லுங்கள், எங்கே வேணாலும் டூர் போகணும். அவர் வந்து பொதுமக்கள் காசு எடுத்துன்னு டூருக்கு போகிறாரு. எல்லா இடத்துக்கு போகணுன்னா அவங்க அப்பா காசில் போகணும், அவங்க அம்மா காசில் போகணும். பொதுமக்கள் காசில் ஏன் போகணும்? 1 ரூபாய் இருந்தாலும் சரி, 10 ரூபாய் இருந்தாலும் சரி, 1 கோடி இருந்தாலும் சரி, லஞ்சம் தான் சார். லஞ்சம் கொடுக்குறவங்க, லஞ்சம் வாங்குற வரைக்கும் லஞ்சம் குத்துனவங்க இந்த நாட்டில் இருந்துனே தான் இருப்பாங்க. அது ஒழியாது. வாங்குறவங்க தயவு செய்து லஞ்சம் வாங்குறவங்களே நிறுத்துங்க. அது பொதுமக்கள் காசு, அவங்கவுங்க சொந்த காசு வந்து லஞ்சம் கொடுக்கறது இல்லை, பொதுமக்கள் காசை எடுத்து கொடுக்குறாங்க. தயவு செய்து சொல்கிறேன், அவர் வந்து ராஜினாமா பண்ணணும். அவர் ராஜினாமா பண்ணுற வரைக்கும் நாங்கள் இந்த தர்ணாவை விட மாட்டோம். நாங்கள் BJP சார்பாக நாங்கள் வந்து உட்காந்துக்கிறோம் சார். இது வந்து அவர் ராஜினாமா பண்ணி ஆகணும். இது என்னுடைய வலியுறுத்தல். ಇವತ್ತು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ಉಚ್ಚಾಟಿತ ಸಚಿವ ನಾಗೇಂದ್ರ ವಿರುದ್ಧ ಏನು ಸೆಷನಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರಣ್ಣವರು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕಣ್ಣವರು, ಮೇಲ್ಮನೆ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಛಲವಾದಿ ನಾರಾಯಣಸ್ವಾಮಣ್ಣವರು ಹಾಗೂ ನಮ್ಮ ಎಲ್ಲ ಶಾಸಕರು ಜೊತೆಗೆ JDSನ ಶಾಸಕರು ಇವತ್ತು ವಿಧಾನಸಭೆಯಲ್ಲಿ ಏನು ಹೋರಾಟ ಮಾಡ್ತಾ ಇದ್ದಾರೆ, ಈ ಭ್ರಷ್ಟಾಚಾರದ ಕೋಪ ಕಾಂಗ್ರೆಸ್ ವಿರುದ್ಧ ಉಚ್ಚಾಟಿತಗೊಂಡು ವಜಾಗೊಂಡು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಾಗ ಮತ್ತೆ ಇವರು ಹೈಕಮಾಂಡ್ ಮೇಲೆ ಧಮಕಿ ಹಾಕಿ ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ಅವ್ರನ್ನ ಸಚಿವ ಸಂಪುಟದಲ್ಲಿ ತಗೊಂಡಿರೋದು ಕರ್ನಾಟಕದ ದುರ್ದೈವ. ಇವತ್ತು ಕೇಂದ್ರ ಸರ್ಕಾರದ ನೀಟ್ ಚುನಾವಣೆ ಆದಾಗ, ಇದು ಎಕ್ಸಾಮ್ ಆದಾಗ ಯಾರೋ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಹೌದು, ತುಂಬಾ ನೋವಾಯಿತು. ನಮ್ಮಲ್ಲಿ ಮಕ್ಕಳಿದ್ದಾರೆ. ಆದರೆ ಯಾರೋ ಮಾಡಿದ ತಪ್ಪಿಗೆ ಕೇಂದ್ರ ಸಚಿವರಾದಂಥ ಪ್ರಧಾನವರು ರಾಜೀನಾಮೆ ಕೊಟ್ಟರು. ಮಾನ್ಯ ನರೇಂದ್ರ ಮೋದಿಯವರು ರಾಜೀನಾಮೆ ತಗೊಂಡ್ರು. ಇವತ್ತು 187 ಕೋಟಿ ವಾಲ್ಮೀಕಿ ಹಗರಣದಲ್ಲಿ ಆ ಸಮುದಾಯಕ್ಕೆ ಸೇರುವಂಥ ದುಡ್ಡನ್ನ ಲಪಟಾಯಿಸಿ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ಜ್ಯುವೆಲರಿ ಶಾಪ್ಗೆ, ಬಾರ್ಗಳಿಗೆ, ಕೆಲವು ಬೇನಾಮಿ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಹಣ ಡ್ರಾ ಮಾಡಿ ಚುನಾವಣೆಗೆ ಬಳಸಿರೋದು ಸಾಬೀತಾಗಿತ್ತು. ಅವ್ರನ್ನ ಮಾನ್ಯ ಆಗಿನ
ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸೆಷನ್ನಲ್ಲಿ ಎಲ್ಲರ ಮುಂದೆ ಒಪ್ಕೊಂಡ್ರು, ಇಲ್ಲ ರೀ 187 ಕೋಟಿ ಇಲ್ಲ 87 ಕೋಟಿ ಅಂತ. ಅವಾಗ ಅವ್ರು ವಜಾ ಮಾಡಿದ್ರು, ರಾಜೀನಾಮೆ ಪಡೆದ್ರು. ಮತ್ತು ಇವ್ರದ್ದೇನು ಕ್ಲೀನ್ ಸಿಕ್ತು, SIT ಒಂದು ತನಿಖಾ ಸಂಸ್ಥೆನ ಅದು. ನಾವೇನು ಹೇಳ್ತೀರಿ, CBI ಆಗಬೇಕು ಅಥವಾ ಲೀಗಲ್ ಜುಡಿಷಿಯಲ್ ಒಂದು ಸಂಸ್ಥೆಯಿಂದ ತನಿಖೆ ಆಗಬೇಕಂತ ಹೇಳ್ತೀರಿ. ನಿಮ್ಮಷ್ಟು ನೀವೇ ಕ್ಲೀನ್ ಚಿಟ್ ಕೊಟ್ಬಿಟ್ಟು ತನಿಖೆ ಹಂತದಲ್ಲಿರುವಾಗ ಮತ್ತೆ ಅವನು ಇವಾಗ ಹೈಕಮಾಂಡ್ ಮೇಲೆ ಧಮಕಿ ಹಾಕಿ ನೀವು ಅದು ಸಚಿವ ಸಂಪುಟದಲ್ಲಿ ಬಂದರೆ ಸೆಷನ್ ಹೆಂಗೆ ನಡೆಯೋಕ್ಕಾಗತ್ತೆ? ಜನಕ್ಕೆ ನೀವು ಜನರಿಂದ ಆಯ್ಕೆ ಆಗಿ ಬಂದಿರೋಂಥ ಸರ್ಕಾರ ಜನಪ್ರತಿನಿಧಿಗಳು ನೀವು ಸಚಿವ ಸಂಪುಟ ಮಾಡಬೇಕಂದ್ರೆ ಈ ಥರ ಆರೋಪ ಇರೋರನ್ನ, ಕಳ್ತನ ಮಾಡಿರೋರನ್ನ, ಜನರ ದುಡ್ಡು ಹೊಡೆದಿರೋರನ್ನ ನೀವು ಸೆಷನಲ್ಲಿ ಕುತ್ಕೊಂಡು ಹೆಂಗೆ ನಡೆಸ್ತೀರಿ? ಆ ಕಾರಣಕ್ಕೆ 31 ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಕೇಂದ್ರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಅನಿರ್ದಿಷ್ಟಾವಧಿ ಧರಣಿನ ಮಾಡ್ತಾ ಇದ್ದೀವಿ. ಇದು ಕೇವಲ ಸಾಂಕೇತಿಕವಾದಂಥ 150-200 ಜನಗಳ ಧರಣಿ. ಇವತ್ತೇನು ನಾವು ಮಂಗಳವಾರ ಮಾಡ್ತೀವಿ, ಸಾವಿರಾರು ಸಂಖ್ಯೆ ಹೇಳ್ತೀರಿ, ರಸ್ತೆ ತಡೆ ಮಾಡ್ತೀರಿ, DC ಕಚೇರಿಗೆ ಮುತ್ತಿಗೆ ಹಾಕ್ತೀರಿ. ಯಾಕಂದರೆ ಇವತ್ತು ಏನು ಭ್ರಷ್ಟಾಚಾರದ ಕೋಪ ನಿಮ್ಮ ಈ DK ಶಿವಕುಮಾರ್ ಅವರು ಏನು ಮುಳ್ಳಂದಿ ಥರ ಹೋಗ್ಬಿಟ್ರೆ ಆಗ್ಬಿಡ್ತದ? ಏನು ಜನಗಳಿಂದ ಆಯ್ಕೆ ಆಗಿರೋರು ಜನರಿಗೊಂದು ಹೋರಾಟಕ್ಕೊಂದು ಇದು ಬೇಡ. 2 ದಿವಸ ಆಯಿತು, ಇವತ್ತವರೆಗೂ ನೀವು ಸೆಷನ್ ನಡೆಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಿ. ಅಲ್ಲಿ 3 ಜನನ ನೀವು ಎನ್ಕೌಂಟ್ರ್ ಮಾಡ್ತೀರಿ, ಯಾವುದಕ್ಕೂ ಉತ್ತರ ಕೊಡದೆ ನಿಂತ್ಕೊಂಡು ಹೋಗ್ತೀರಿ. ಆ ಕಾರಣಕ್ಕೆ ಇವತ್ತು ಏನು ಸಾಂಕೇತಿಕ ಧರಣಿ ಮಾಡ್ತಿದ್ದೀರಿ, ಪ್ರತಿ ದಿವಸ ಒಂದೊಂದು ತಾಲೂಕಿಂದ ಬರೋ 3 ದಿವಸಗಳು ಅವ್ರೇನು ವಾಪಸ್ ತಗೊಂಡಿಲ್ಲ ಅಂದರೆ, ಅವ್ನು ವಜಾ ಮಾಡಿಲ್ಲ ಅಂದರೆ ಇನ್ನೂ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಎಲ್ಲದಕ್ಕೂ DK ಶಿವಕುಮಾರು ರಾಜ್ಯ ಸರ್ಕಾರನೇ ನೇರ ಹೊಣೆ ಅಂತ ನಾವು ಎಚ್ಚರಿಸ್ತಾ ಇದ್ದೀರಿ ಈ ಮೂಲಕಾಂತರ. ಧನ್ಯವಾದಗಳು.